ಹಲೋ ಸ್ನೇಹಿತರೆ, ಮಳೆ ಬರುವಾಗ ಒಂದು ಅಂಬಡೆ ಅಥವಾ ವಡೆ ಇರಬೇಕು ಅಂತ ಎಲ್ಲರೂ ಕೂಡ ಕ್ರೇವಿಂಗ್ಸ್ ಆಗ್ತಾ ಇರತ್ತಲ್ಲ. ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿರುವಂತಹ ವಡೆ ಯಾವ ರೀತಿಯಾಗಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ಹುರಿಕಡಲೆನ ಹಾಕೊಳ್ತಾ ಇದ್ದೀನಿ. ಈ ತರ ಹಾಕೊಂಡ್ ಆದ್ಮೇಲೆ ನಾನು ತರಿಯಾಗಿ ರುಬ್ಕೊಳ್ಬೇಕು. ಯಾವುದೇ ನೀರು ಏನು ಸೇರಿಸೋ ಅವಶ್ಯಕತೆ ಇಲ್ಲ. ಹಾಗೆ ಹಾಕಿ ನುಣ್ಣಗೆ ಅಥವಾ ತರಿಯಾಗಿ ಇದನ್ನು ರುಬ್ಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಗೆ ಕಟ್ ಮಾಡಿರುವಂತಹ ಕರಿಬೇವು, ಕೊತ್ತಂಬರಿ ಸೊಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಪರಿಮಳ ತುಂಬಾನೇ ಚೆನ್ನಾಗಿರುತ್ತೆ. ಕರಿಬೇವು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋದ್ರಿಂದ. ಈ ಥರ ಹಾಕಿದ್ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನೀವು ಜಜ್ಜಿ ಕೂಡ ಹಾಕೊಳ್ಬೋದು, ಅಥವಾ ಚಿಕ್ಕ ಚಿಕ್ಕ ಕಟ್ ಮಾಡಿ ಕೂಡ ಹಾಕೊಳ್ಬೋದು, ಅಥವಾ ನೀವು ಈ ಮೊದಲು ಹುರಿಗಡಲೆ ಗ್ರೈಂಡ್ ಮಾಡಿರ್ತೀರಲ್ಲ ಅವಾಗ ಕೂಡ ಹಾಕೊಳ್ಬೋದು. ಆಮೇಲೆ ಚಿಕ್ಕ ಕಟ್ ಮಾಡಿರುವಂತಹ ಶುಂಠಿ, 1 ಈರುಳ್ಳಿ ಅದು ಕೂಡ ಚಿಕ್ಕ ಕಟ್ ಮಾಡಿ ಹಾಕೊಳ್ಬೇಕು. ಈ ಥರ ಎಲ್ಲ ಹಾಕಿ ಇದಕ್ಕೆ ಮಸಾಲೆನ ಹಾಕೊಳ್ಬೇಕು. ಮಸಾಲೆ ಏನಪ್ಪ ಅಂತಂದ್ರೆ 1 ಚಮಚದಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಆಯಿತು. ಆಮೇಲೆ 1 ಚಮಚದಷ್ಟು ಗರಂ ಮಸಾಲೆ, 1 ಚಮಚದಷ್ಟು ಅಚ್ಕಾರದ ಪುಡಿ. ನೀವು ಖಾರ ಬೇಕು ಜಾಸ್ತಿ ಬೇಕು ಅಂತಂದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು. ಇನ್ನು ಏನಾದರೂ ನಿಮಗೆ ಫ್ಲೇವರ್ಗೆ ಬೇಕು ಅಥವಾ ವಡೆಗೆ ಬೇಕು ಅಂತಂದ್ರೆ ಹಾಕ್ಕೊಳ್ಬೋದು. ನಿಮಗೆ ಇಷ್ಟೇ ಹಾಕ್ಕೊಳ್ತಾ ಇದ್ದಾರೆ. ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿನೆಲ್ಲ ಕಿಚಿ ಮಿಕ್ಸ್ ಮಾಡ್ಕೊಂಡ್ರೆ ಅದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಬೀಳುತ್ತೆ. ಅದಕ್ಕೋಸ್ಕರ ಈ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ತರಿಯಾಗಿ ರುಬ್ಬಿರುವಂತಹ ಪುಟಾಣಿ ಕಡಲೆ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ನೀರು ಸೇರಿಸ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು, ಬಟ್ ಏನು ಸೇರಿಸೋದೇ ಕೂಡ ಮಾಡ್ಕೊಳ್ಬೋದು. ಈ ರೀತಿ ನಿಮಗೆ ಬೇಕು ಅಂತಾದರೆ ಮಾತ್ರ ಸೇರಿಸ್ಕೊಳ್ಳಿ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು. ನಾನಿಲ್ಲಿ ಹಾಗೇ ಮಾಡ್ಕೊಳ್ತಿದ್ದೀನಿ ನೋಡಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಉಂಡೆ ಕಟ್ಟಲಿಕ್ಕೆ ಬರಬೇಕು ಅಲ್ಲಿ ತನಕ ಇದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆ ಕಟ್ಟಿದ ಮೇಲೆ ಹಾಗೆ ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೋದು, ಅಥವಾ ಈ ಥರ ವಿಡಿಯೋದಲ್ಲಿ ತೋರಿಸಿದ್ದನ್ನೆಲ್ಲ ಅದನ್ನು ಸ್ವಲ್ಪ ವಡೆ ಥರ ಶೇಪಲ್ಲಿ ಕೊಡ್ತಾ ಇದ್ದಾನಲ್ಲ ಅದೇ ರೀತಿ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಶೇಪಲ್ಲಿ ಕೂಡ ಮಾಡ್ಕೊಂಡು ಎಲ್ಲವನ್ನು ಕೂಡ ಅದೇ ರೀತಿ ಮಾಡ್ಕೊಳ್ಬೇಕು ಮಾತ್ರ. ಈ ರೀತಿ ಮಾಡಿದ ಆದಮೇಲೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿಟ್ಟು ಬಿಡಿ. ಎಣ್ಣೆ ತುಂಬ ಕಾದಿದೆ ಅನ್ನೋವಾಗ ಒಂದೊಂದೇ ಏನು ನಾವು ಶೇಪ್ ಮಾಡಿ ವಡೆ ಮಾಡಿರ್ತಾರಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅವಾಗವಾಗ ಇದನ್ನು ಮುಟ್ಟಿಸ್ತಾ ಇರಬೇಕು. ಆವಾಗ ಎಲ್ಲ ಸೈಡ್ ಕೂಡ ನೀಟಾಗಿ ಬೆಂದೋಗುತ್ತೆ. ಹಾಗೆ ಎಲ್ಲ ಸೈಡ್ ಕೂಡ ಕೆಂಪು ಬಣ್ಣ ಬಂದು ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ತಿರುವಿ ಹಾಕಿ ಎಲ್ಲ ಬದಿ ಕೂಡ ಚೆನ್ನಾಗಿ ಕೆಂಪಾಗಿ ಕ್ರಿಸ್ಪಿ ಆಗೋ ತನಕ ಇದನ್ನು ಕಾಯಿಸಿದ್ರೆ ಆಯಿತು. ತುಂಬ ಈಸಿಯಾಗಿ ಬೇಗನೆ ಆಗುವಂತಹ ಪುಟಾಣಿ ಹುರಿಕಡಲೆಯಿಂದ ಅಂಬಡೆ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ವಡೆ ಮಾಡ್ಕೋಬಹುದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.